ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಮೈಸೂರು. ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ದೊಡ್ಡ ಆಲದ ಮರದ ಹತ್ತಿರ ಇರುವಂತಹ ಶ್ರೀರಾಮಪುರ ಅಂದರೆ ಪಟ್ಟದಲ್ಲಮ್ಮನ ದೇವಸ್ಥಾನದ ಹತ್ತಿರ ನಮ್ಮ ಕಝಿನ್ ಬ್ರದರ್ ಅವರ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರ ಕಝಿನ್ನ ಒಂದು ಗೃಹ ಪ್ರವೇಶ ಆಯಿತು. ಆ ಗೃಹ ಪ್ರವೇಶ ಯಾವ ರೀತಿ ನಡೀತು ಅನ್ನೋದನ್ನು ತೋರಿಸ್ತೀನಿ, ಅದನ್ನು ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವುದು ಅಂತ ಹೇಳಿದ್ರೆ ಇದು ರಾಮಪುರ ಇರುವಂಥ ಹಲಗಹಳ್ಳಿ ಅಂತ ಇದೆ. ಆ ಹಲಗಹಳ್ಳಿ ಅಂತ ಇರುವಂಥ ಪ್ಲೇಸಲ್ಲಿ ರಾಮನಗರ ಡಿಸ್ಟಿಕ್ಕು ನಿಯರ್ ಮಂಚೇನ ಬೆಲೆ ಡ್ಯಾಮ್ ಅಂತ ಬರುತ್ತೆ, ಅಲ್ಲಿ ಬರುತ್ತೆ. ಇದು ಯಾವ ಉದ್ದೇಶಕ್ಕೋಸ್ಕರ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಫಾರ್ಮ್ ಹೌಸ್ ಆಗಿಯೂ ಮಾಡಿದ್ದಾರೆ. ಮುಂದೆ ಇವರು ಫಿಲಮ್ ಶೂಟ್ಗಾಗಿರ್ಬೋದು ಅಥವಾ ಸೀರಿಯಲ್ಸ್ಗೆ ಮತ್ತು ಏನಾದರೂ ಒಂದು ಫೋಟೋ ಶೂಟ್ ಮಾಡೋದಕ್ಕೂ ಸಹ ತುಂಬ ಚೆನ್ನಾಗಿ ಅಲ್ಲಿ ಕೆಲವು ಇದೆಲ್ಲ ಕಟ್ಟಿದ್ದಾರೆ. ಬಾವಿಯ ಒಂದು ಇದಾಗಿರ್ಬೋದು, ಕಾವೇರಿಯ ಒಂದು ಸ್ಟ್ಯಾಚ್ಯೂ ಥರ ಎಲ್ಲ ಇದೆ ನೋಡಿ. ಅದನ್ನೆಲ್ಲ ನಾನು ತೋರಿಸ್ತೀನಿ. ಹಾಗೆ ಹೋಗ್ತಾ ನಾವು ಬಿಡದಿ ಹತ್ತಿರ ತಿಂಡಿ ತಿಂದ್ಕೊಂಡು ಹಾಗೆ ಹೊರಟ್ವಿ. ಹಾಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಸುತ್ತಮುತ್ತ ಇರುವಂತಹ ಹಸುರಿನ ಒಂದು ಇದನ್ನೆಲ್ಲ ನೋಡಿ. ಆ ಸುತ್ತಮುತ್ತ ಇರುವಂಥ ಪ್ಲೇಸೆಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಹೋಗ್ತಾ ಹಾಗೆ ಮಂಚನಬೆಲೆ ಡ್ಯಾಮ್ ಅಂತ ಬರುತ್ತಲ್ಲ, ಆ ಸೈಡಿಂದನೇ ಹೋಗ್ತಾ ಇದ್ವಿ. ಹೋಗ್ತಾ ಹಾಗೆ ಮುಖ್ಯವಾಗಿ ಏನಂತ ಹೇಳಿದ್ರೆ, ಅಲ್ಲಿ ಸುತ್ತಮುತ್ತ ಇರುವಂಥ ಪ್ರತಿಯೊಂದು ಹಸಿರು ತುಂಬ ಚೆನ್ನಾಗೇ ಇತ್ತು. ನಂತರ ಒಳಗಡೆ ಅಲ್ಲಿ ಹೋಗ್ತಾ ಎಂಟ್ರೆನ್ಸ್ ತೋರಿಸ್ತೀನಿ ನೋಡಿ. ಹೀಗೆ ಅಲ್ಲಿ ಬಂದ್ವಿ ನಾವು. ಅಲ್ಲಿ ಸ್ಟಾಪ್ ಮಾಡಿ ಒಳಗಡೆ ಹೋಗುವಂಥ ಒಂದು ಪ್ಲೇಸ್ನ ಆನಂದವನ ಫಾರ್ಮ್ ಹೌಸ್ ಇದೆಯಲ್ಲ, ಅದಕ್ಕೆ ಹೋಗುವಂತಹ ದಾರಿನ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಸಹ ಒಳಗಡೆ ಹೋಗ್ತಾ ಇರೋಂಥ ಒಂದು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಅದು ಸುತ್ತಮುತ್ತ ಜನರೆಲ್ಲ ಬಂದಿದ್ದರು, ಅಂದರೆ ಗೃಹ ಪ್ರವೇಶ ಇರುವುದರಿಂದ ಅಲ್ಲಿ ಸುತ್ತಮುತ್ತ ಇರುವಂತಹ ಎಲ್ಲ ಜನರು ಸಹ ಬಂದಿದ್ದರು. ಇದು ರಾತ್ರಿ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ಸಹ ಇಲ್ಲಿ ತೋರಿಸಿದ್ದೀನಿ. ಅಲ್ಲಿ ಕನ್ಸ್ಟ್ರಕ್ಷನೆಲ್ಲ ನಡೆದಿರೋ ಇದೆಲ್ಲ ರಾತ್ರಿಯ ನೋಟವನ್ನು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ. ಏನಾದ್ರು ಫೋಟೋ ಶೂಟ್ ಮಾಡಬೇಕಾದ್ರೆ ಒಳ್ಳೆ ಹೇಳಿ ಮಾಡಿದಂಥ ಸ್ಥಳ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಸುತ್ತಮುತ್ತ ಇರುವಂಥ ಹಳ್ಳಿಗಳಾಗಿರ್ಬೋದು ಅಥವಾ ಅಲ್ಲಿರುವಂಥ ಒಂದು ಪ್ಲೇಸು ತುಂಬ ನಿಶಬ್ದವಾಗಿದೆ. ಆ ಒಂದು ಫೋಟೋ ಶೂಟ್ ಮಾಡೋದಕ್ಕೆ ಒಂದು ಹೇಳಿ ಮಾಡಿದಂಥ ಸ್ಥಳ ಆಗಿರ್ಬೋದು. ಹಾಗೆ ಅಲ್ಲಿ ಸುದರ್ಶನ ಹೋಮ ಎಲ್ಲ ಮಾಡಿಸಿದ್ರು. ಅಲ್ಲಿ ನೋಡಿ, ಅಲ್ಲಿ ಆ ರಂಗೋಲಿಯನ್ನು ಸಹ ಸುದರ್ಶನ ಹೋಮದಲ್ಲಿ ಮಾಡುವಂಥ ರಂಗೋಲಿಯನ್ನು ನೋಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ನಂತರವಾಗಿ ಗೃಹ ಪ್ರವೇಶ ಇರುವುದರಿಂದಾಗಿ ಆ ಸತ್ಯನಾರಾಯಣನ ಪೂಜೆಯನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಆ ಸತ್ಯನಾರಾಯಣ ಪೂಜೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ. ಅದು ಒಂದು ಗೃಹ ಪ್ರವೇಶ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಓಪನಿಂಗ್ ಸೆರೆಮನಿ ಟೈಮ್ನಲ್ಲಿ ಈ ಪೂಜೆಯನ್ನೆಲ್ಲ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಕಾರಣದಿಂದ ಮಾಡ್ತಾರೆ. ಆದ್ದರಿಂದ ಹಾಗೆ ನೋಡಿ, ಅಲ್ಲಿ ಸುತ್ತಮುತ್ತ ನಾನು ಒಂದು ವ್ಯೂಸ್ನ ತೋರಿಸ್ತಾ ಇದ್ದೀನಿ. ಅಲ್ಲಿ ಎಷ್ಟು ಚೆನ್ನಾಗಿದೆ, ಬೆಟ್ಟ ಗುಡ್ಡಗಳಾಗಿರ್ಬೋದು. ಅಲ್ಲಿ ಎಲ್ಲ ಮಾವಿನ ಮರದ ತೋಪಾಗಿತ್ತು ಅನಿಸುತ್ತೆ. ಎಲ್ಲ ಕಡೆಯೂ ಸಹ ಮಾವಿನ ಮರಗಳು ತುಂಬಾ ಇತ್ತು. ನಂತರ ಹೋಗಿ ಸತ್ಯನಾರಾಯಣ ಪೂಜೆ ಯಾವ ರೀತಿ ಮಾಡಲಾಗಿತ್ತು ಮತ್ತು ಅದರ ಪ್ರಸಾದನ ತೊಗೊಂಡೆ. ಆನಂತರವಾಗಿ ಆ ಪೂಜೆಯಲ್ಲಿ ಭಾಗಿಯಾಗಿ ಪೂಜೆಯನ್ನು ನೋಡಿದ್ವಿ ನೋಡಿ. ಮತ್ತು ಅಲ್ಲಿ ನೋಡಿ, ಬಾವಿ ಸೀನ್ ಮಾಡಬೇಕಾದ್ರೆ ಬಾವಿದು ಮತ್ತು ಉಯ್ಯಾಲೆ ಆಗಿರ್ಬೋದು, ಇಂಥದ್ದೆಲ್ಲ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಇದು ಸೀರಿಯಲ್ಗೆ ಮತ್ತು ಫೋಟೋಶೂಟ್ಗೆ ಹೇಳಿ ಮಾಡಿದಂಥ ಸ್ಥಳ ಅಂತಲೇ ಹೇಳ್ಬೋದು. ಮುಂದೆ ಅದೇ ಯೋಜನೆ ಇದೆಯಂತೆ. ಇವರು ಹೆಸರು ಬಾಬು ಅಂತ. ಜೊತೆಗೆ ಇವರು ಫಿಲಮ್ ಇದರಲ್ಲೂ ಸಹ ಇದ್ದಾರೆ, ನಮ್ಮ ಹಸ್ಬೆಂಡ್ ಅವರು ಕಝಿನ್ ಅವರು. ಜೊತೆಗೆ ಇಂಥ ಒಂದು ಒಳ್ಳೆಯ ಪ್ಲೇಸಲ್ಲಿ ಜನರಿಗೆ ಒಂದು ರೀತಿಯಲ್ಲಿ ಒಂದು ರೆಸಾರ್ಟ್ ಥರನೂ ಕಟ್ಟಿದ್ದಾರೆ. ಒಂದು ಕಡೆ ಫಾರ್ಮ್ ಹೌಸ್ ಥರನೂ ಇದೆ. ನೋಡೋದಕ್ಕೆ ತುಂಬಾ ಖುಷಿ ಆಯಿತು. ನಾನು ಅಲ್ಲಿ ಕೆಲವು ಇದನ್ನು ಫೋಟೋಗಳೆಲ್ಲ ತೊಗೊಂಡು ವೀಡಿಯೋನೆಲ್ಲ ಮಾಡಿ ಹಾಕಿದ್ದೀನಿ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟು ಮಾಡಿ. ಮಮತಾ ಮೈಸೂರು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಹೊಸ ಹೊಸ ರೀತಿಯ ವೀಡಿಯೋಗಳೆಲ್ಲ ಮಾಡಿ ಹಾಕ್ತೀನಿ. ಅದು ಒಂದು ಡಿಫ್ರೆಂಟ್ ಆಗಿರೋಂಥ, ಒಂದು ನ್ಯಾಚುರಲ್ ಆಗಿರೋ ಅಂಥದ್ದು ಎಲ್ಲ ಹಾಕ್ತಾಯಿರ್ತೀನಿ.
ಆ ಒಂದು ವಿಡಿಯೋಗಳನ್ನು ನೋಡಿ ನಿಮಗೆ ಒಂದು ಇಷ್ಟ ಆದರೆ ಪ್ರೋತ್ಸಾಹ ಕೊಡಬೇಕು ಅಂತಲೂ ಸಹ ಕೇಳ್ಕೊಳ್ತೀನಿ. ನೋಡಿ ಅಲ್ಲಿ ಒಂದು ಕಾವೇರಿ ಇದ್ರದ್ದು ಸ್ಟ್ಯಾಚ್ಯೂ ಥರ ಅದನ್ನು ಕಟ್ಟಿದ್ದಾರೆ. ಅಲ್ಲಿ ಮುಂದೆ ಇನ್ನೂ ಸಹ ಕೆಲವು ಕನ್ಸ್ಟ್ರಕ್ಷನ್ ಕೆಲಸಗಳು ನಡೀತಾ ಇತ್ತು. ಮುಂದೆ ಇದು ತುಂಬ ಚೆನ್ನಾಗಾಗುತ್ತೆ. ಮುಂದೆ ಸೀರಿಯಲ್ಸ್ಗಳು ಮಾಡೋದಕ್ಕೆ ಅಥವಾ ಫೋಟೋಶೂಟ್ ಮಾಡೋದಕ್ಕೆ ಮತ್ತು ಸ್ಮಾಲ್ ಸ್ಟೋರಿ ಏನಾದರೂ ಶಾರ್ಟ್ ಮೂವಿ ಎಲ್ಲ ಮಾಡೋದಕ್ಕೆ ಹೇಳಿ ಮಾಡಿದಂಥ ಸ್ಥಳ ಅಂತಲೇ ಹೇಳ್ಬೋದು. ಉಯ್ಯಾಲೆ ಇದೆ ನೋಡಿ, ಉಯ್ಯಾಲೆ ಸಹ ಕಟ್ಟಿದ್ದಾರೆ. ಎಲ್ಲ ಕಲ್ಲಿನಲ್ಲೇ ಮಾಡಿದ್ದಾರೆ. ಎಲ್ಲ ಒಂದು ರೀತಿಯಲ್ಲಿ ಮಾರ್ಬಲ್ಸ್ ಕಲ್ಲಿನಲ್ಲೆಲ್ಲ ಮಾಡಿರೋದ್ರಿಂದ ನೋಡೋದಕ್ಕೆ ಒಂದು ರೀತಿಯಲ್ಲಿ ತುಂಬ ಸುಂದರವಾದಂತಹ ಪ್ರದೇಶದಲ್ಲಿ ಕಟ್ಟಿದಂತಹ ಒಂದು ಫಾರ್ಮ್ ಹೌಸ್ ಅಂತಲೇ ಹೇಳ್ಬೋದು. ಅಲ್ಲಿ ಬಂದಂತಹ ನಮ್ಮ ಕಡೆಯವರಾಗಿರ್ಬೋದು, ಅವ್ರ ಕಡೆಯವರೇ ಆಗಿರ್ಬೋದು, ಎಲ್ಲರೂ ಸಹ ಒಟ್ಟಾಗಿ ಸೇರಿ ಈ ಒಂದು ಗೃಹ ಪ್ರವೇಶದಲ್ಲಿ ಭಾಗಿಯಾಗಿದ್ವಿ. ಹಾಗೆ ನಾನು ಕೆಲವು ವೀಡಿಯೋಗಳೆಲ್ಲ ತಗೊಂಡೆ. ಯಾಕೆ ಅಂತ ಹೇಳಿದ್ರೆ ಆ ಫಾರ್ಮ್ ಹೌಸ್ ಯಾವ ರೀತಿ ಇದೆ ಅಂತ ನೋಡಲಿ ಅಂತ ನಾನು ಒಂದೊಂದು ಕಡೆಯೂ ಸಹ ಆ ವಿಡಿಯೋ ಮಾಡಿ ಹಾಕಿದ್ದೀನಿ. ಮುಂದೆ ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಆನಂದವನ ಫಾರ್ಮ್ ಹೌಸ್ ಯಾವುದು ಅಂತ ಹೇಳಿದಾಗ ನನ್ನ ಮೊದಲ ವಿಡಿಯೋ ಇದಾಗಿರುತ್ತೆ. ಇದಕ್ಕೆ ಪ್ರೋತ್ಸಾಹ ನೀಡಬೇಕು ಅಂತಲೂ ಹೇಳ್ತೀನಿ. ಮುಂದೆ ಬರುತ್ತೆ ಇದರದ್ದೆಲ್ಲ. ಯಾಕೆಂದರೆ ಈ ಆನಂದವನ ರೆಸಾರ್ಟ್ಸ್ ಥರನೂ ಆಗುತ್ತೆ, ಫಾರ್ಮ್ ಹೌಸ್ ಥರನೂ ಇದೆ. ಶಾರ್ಟ್ ಮೂವಿಗೆ ಮತ್ತು ಫಿಲಮ್ಗೆ ಎಲ್ಲ ರೀತಿಯಲ್ಲಿಯೂ ದೊರಕುವಂತಹ ಒಂದು ಫೆಸಿಲಿಟೀಸ್ ಇಲ್ಲಿ ಇದೆ. ಅವರು ಸಹ ನಮ್ಮ ಕಸಿನ್ ಇದ್ದಾರಲ್ಲ, ಆ ಬ್ರದರು, ಸೊ ಅವರು ಸಹ ತುಂಬ ಚೆನ್ನಾಗಿ ನೀಟಾಗಿ ಪ್ರತಿಯೊಂದೂ ಸಹ ಗಮನಿಸಿ ಯಾವ್ಯಾವ ರೀತಿಯಲ್ಲಿ ಶೂಟ್ ಮಾಡೋದಕ್ಕೆ ಪ್ಲೇಸ್ ಬೇಕು ಅಂತ ಆಯ್ಕೆ ಮಾಡಿ ಕಟ್ಟಿದ್ದಾರೆ. ಮುಂದೆ ಯೋಜನೆ ಇದೆ, ಫಾರ್ಮ್ ಹೌಸ್ ಅಂತ ಇವಾಗ ಇಟ್ಟಿದ್ದಾರೆ. ಮುಂದೆ ಯಾವ್ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಸಹ ಅವರು ಮುಂದಿನ ದಿನಗಳಲ್ಲಿ ತಿಳಿಸ್ತಾರೆ. ನಾನು ಈ ವಿಡಿಯೋದಲ್ಲಿ ನಾವು ಈ ಗೃಹ ಪ್ರವೇಶದಲ್ಲಿ ಯಾವ ರೀತಿ ಭಾಗಿಯಾದ್ವಿ ಮತ್ತು ಅಲ್ಲಿ ಯಾವ ರೀತಿಯಲ್ಲಿ ಇತ್ತು, ಆ ಪ್ಲೇಸ್ ಯಾವ ಥರ ಇದೆ ಮತ್ತು ಅಲ್ಲಿ ಉಯ್ಯಾಲೆ ಯಾವ ಥರ ಇದೆ ಮತ್ತು ಅಲ್ಲಿ ಕಟ್ಟಿರುವಂಥ ಕಟ್ಟಡಗಳು ಒಂಥರ ಡಿಫ್ರೆಂಟ್ ಆಗಿದೆ. ಅಂದರೆ ನ್ಯಾಚುರಲ್ ಆಗಿ ಇರೋವಂಥ ಒಂದು ಪ್ರದೇಶಗಳಲ್ಲಿ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಕಟ್ಟಿರೋವಂಥದ್ದು. ಆದ್ದರಿಂದ ಈ ವಿಡಿಯೋ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತಲೂ ಕೇಳ್ಕೊಳ್ತೀನಿ. ಮತ್ತು ಇಲ್ಲಿ ನೋಡಿ ನಾನು ವಿಡಿಯೋ ಮಾಡಿದ್ದೀನಿ, ಆ ಸ್ಟ್ಯಾಚ್ಯೂ ಕೆಳಗಡೆ ಕೂತ್ಕೊಳ್ತೀನಿ. ಅದು ಮುಂದೆ ಅಲ್ಲೆಲ್ಲ ಮಾರ್ಬಲ್ಲೆಲ್ಲ ಬರುತ್ತೆ. ಕಟ್ಟುವಂಥ ಸ್ಥಿತಿನಲ್ಲಿ ಈಗ ಅದು ಕಟ್ಟಿರೋದ್ರಿಂದಾಗಿ ಆ ರೀತಿ ಕಾಣಿಸ್ತಾ ಇದೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಸಹ ಇಂಪ್ರೂವ್ ಆಗಲಿ, ಬೇರೆ ಬೇರೆ ಶಾರ್ಟ್ ಮೂವಿಗೆ ಆಗಲಿ, ಫೋಟೋಶೂಟ್ಗೆ ಆಗಲಿ ಹೇಳಿ ಮಾಡಿಸಿದಂತಹ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ರಾಮನಗರ ಡಿಸ್ಟಿಕ್ಕಿಗೆ ಸೇರೋ ಅಂಥ ಪ್ಲೇಸು. ಅದರ ಅಡ್ರೆಸ್ ಆಗಿರ್ಬೋದು, ಅದರ ಒಂದು ಇದನ್ನೆಲ್ಲ ನಾನು ಈ ಒಂದು ವಿಡಿಯೋ ಸ್ಟಾರ್ಟಿಂಗ್ ಆಗುತ್ತಲ್ಲ ಅದರಲ್ಲೇ ತಿಳಿಸಿದ್ದೀನಿ, ಅಡ್ರೆಸ್ ಎಲ್ಲ ಕೊಟ್ಟಿದ್ದೀನಿ. ನೋಡಿ, ಮುಂದಿನ ದಿನಗಳಲ್ಲಿ ನೀವು ಸಹ ಅಲ್ಲಿ ಏನಾದರೂ ಶಾರ್ಟ್ ಮೂವಿ ಮಾಡಬೇಕು ಅಂತ ಹೇಳಿದ್ರೂ ಸಹ ಅಲ್ಲಿ ಈ ಪ್ಲೇಸ್ ದೊರಕ್ಬೋದು. ವಿಚಾರಿಸಿ. ಈ ವಿಡಿಯೋ ನಿಮಗೆ ನೋಡ್ತಾ ಇದ್ದರೆ ಏನು ಅನ್ನಿಸ್ತು, ಮತ್ತು ಆ ಸುತ್ತಮುತ್ತ ಇರುವಂತಹ ಒಂದು ಹಸುರಿನ ತಾಣ ಆಗಿರುವುದು, ನೈಸರ್ಗಿಕವಾದಂತಹ ಪ್ಲೇಸ್ ಇದು. ನೋಡಿ ಅಲ್ಲಿ ಗಿಡ ಮರಗಳು ಎಷ್ಟು ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ. ಇಂತಹ ಪ್ಲೇಸ್ಗಳು ನಾವು ವಿಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಸಹ ಇದೆ ನೋಡಿ. ಅಲ್ಲಿ ಆನಂದವನ ಅನ್ನೋ ಒಂದು ಪ್ಲೇಸ್ ಅಂತ ಹೇಳ್ಬಿಟ್ಟು ಬೋರ್ಡು ಸಹ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಹೆಚ್ಚಿನ ಸೌಕರ್ಯಗಳನ್ನ ನೀಡಲಿ ಅಂತ ಹೇಳಿ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.